बिल हमें मंजूर नहीं, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, बाइकॉट बाइकॉट वक्फ बिल बाइकॉट, वक्फ बचाओ हक बचाओ, वक्फ बचाओ मुल्क बचाओ, वक्फ बचाओ संविधान बचाओ, मुर्दाबाद मुर्दाबाद मोदी सरकार मुर्दाबाद, मुर्दाबाद मुर्दाबाद। ಈ ದಿನ ನಿಮ್ಮ ಮುಸ್ಲಿಂ ಸಮುದಾಯದವರು ನಿಮ್ಮ ಮುಸಲ್ಮು ಏನಿದ್ದಾರೋ ಲೀಡರ್ಸ್ ಎಲ್ಲ ಸೇರಿ ಒಟ್ಟಿಗೆ ಸ್ವಾತಂತ್ರ್ಯ ಉದಯನ ಫ್ರೀಡಂ ಪಾರ್ಕ್ ಅಲ್ಲಿ ಒಟ್ಟಾಗಿ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಏನ್ ಸರ್ ಒಂದು ಪ್ರೊಟೆಸ್ಟ್ ಬಗ್ಗೆ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ತಬ್ರೇಜ್ ಅಂತ, ಬೆಂಗಳೂರು ದಕ್ಷಿಣ ಪ್ರಧಾನ ಕಾರ್ಯದರ್ಶಿ. ಈ ಒಂದು ಸಂದರ್ಭ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಜನರು ಸೇರಿರೋದು ಏನಕ್ಕಂದ್ರೆ, ಸುಮಾರು ಒಕ್ಕಟ್ಟು ನಮ್ಮ ಸಮುದಾಯದ ಜನರು ಉಲ್ಮಾ ಅವರು ಮತ್ತೆ ಬೇರೆ NGOs ಅವರು, ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಇಂದ ಬಂದಿದ್ದಾರೆ, ಬೇರೆ ಆರ್ಗನೈಸೇಷನ್ ಬಂದಿಲ್ಲ, ಮತ್ತೆ SDPI ವತಿಯಿಂದ ಈ ನಾವು ಹಮ್ಮಿಕೊಂಡಿರುವ ಈ ಒಂದು ಪ್ರೊಟೆಸ್ಟ್ ಅನ್ನು ನಾವು ಇಲ್ಲಿ ಮಾಡ್ತಾ ಇರೋದು ಏನಕ್ಕಂದ್ರೆ, ಈ ದೊಡ್ಡ ತಿದ್ದುಪಡಿ ಮಸೂದೆ ಏನಿದೆ ಅದು ನಾವು ಒಪ್ತಾ ಇಲ್ಲ. ಇದೇನಕ್ಕಂದ್ರೆ, ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನ್ ಯಾವುದೇ ಈ ಒಂದು ಪಾಯಿಂಟ್ಸ್ ನ ತಗೊಂಡ್ ಬಂದು 14 ಪಾಯಿಂಟ್ಸ್ ತಗೊಂಡ್ ಬಂದು ಈ ಪೂರ್ತಿ ದೇಶದಲ್ಲಿ ಸ್ವಲ್ಪ ಸರ್ವೆ ಮಾಡಿ ತಗೊಂಡೋಗಿ ಲೋಕಸಭಾ ಮತ್ತೆ ರಾಜ್ಯಸಭೆಯಲ್ಲಿ ಈಗ ಪಾಸ್ ಮಾಡಿದಾರಲ್ಲ, ಇದು ನಮ್ಗೆ ಇದು ಒಕ್ಕೆ ಇಲ್ಲ. ಏನಕ್ಕಂದ್ರೆ 20 ಕೋಟಿ ಮುಸಲ್ಮಾನರು ಇದ್ದಾರೆ ಇಲ್ಲಿ, 20% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಇವ್ರು ದುಃಖ ಪಡಿಸಿರೋದು. ಇದು ನಮ್ಗೆ ಯಾವುದನ್ನು ನಾವು ರಿಜೆಕ್ಟ್ ಮಾಡ್ತಾ ಇರೋದು, ಯಾರು ಇದರಲ್ಲಿ ಖುಷಿ ಇಲ್ಲ. ಏನಕ್ಕಂದ್ರೆ ಇಲ್ಲಿ ನಮ್ಮ ಮದ್ರಸಾ ಇರ್ಲಿ, ಮಸೀದಿ ಇರ್ಲಿ, ಮತ್ತೆ ಕಬ್ರಸ್ತಾನ್ ಇರ್ಲಿ, ಅದನ್ನ ದೋಚ್ಕೊಳ್ಳೋದು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಜಮೀನನ್ನ ದೋಚ್ಕೊಂಡು ಇವರು ಅವರ ಒಂದು ಪೊಲಿಟಿಕಲ್ ಮತ್ತೆ ಬಿಸ್ನೆಸ್ ಫ್ರೆಂಡ್ಸ್ ಇದಾರಲ್ಲ, ಅದಾನಿ ಅಂಬಾನಿಗೆ ಈ ಜಾಗವನ್ನು ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಾವು ಇದು ಆಗಕ್ಕೆ ನಾವು ಕೊಡ್ತಾ ಇದ್ದೀವಿ, ನಾವು ಕೊಡಲ್ಲ. ಸರ್, ಬಟ್ ನಾವು ಒಂದು ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಮುಸ್ಲಿಂ ಸಮುದಾಯದಲ್ಲಿ ಒಂದು 30-40 ಇಯರ್ಸ್ ಬೇಕಾದ್ರೆ ಹೈಲಿ ಎಜುಕೇಟೆಡ್ ಇದ್ರು, ಬಟ್ ಕಡಿಮೆ ಇದ್ರು. ಬಟ್ ಏನೋ ಒಂದೊಂದು ಮನೆಯಲ್ಲಿ ಒಂದು 10 ಜನ ಮಕ್ಕಳು, 12 ಜನ ಮಕ್ಕಳು ಇದ್ರು, ಅದಕ್ಕೆ ಎಜುಕೇಶನ್ ಕೊಡಕ್ಕೆ ಬಹಳ ಕಷ್ಟ ಆಗೋದು. ಬಟ್ ಇವಾಗ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಎಲ್ಲ ಹೈಲಿ ಎಜುಕೇಟೆಡ್ ಇದ್ದಾರೆ. ಕ್ಲಾಸ್ IAS IPS KS, ಅವನೊಬ್ಬ ಆಟೋ ಡ್ರೈವರ್ ಆಗ್ಲಿ, ಕೂಲಿ ಕೆಲಸ ಮಾಡೋ ಮಗನು IAS IPS ಮಾಡಿಸ್ತಾರೆ. ಬಟ್ ಏನು ಪಾಲಿಟಿಕ್ಸ್ ಅಲ್ಲಿ ಗುರುತಿಸ್ಕೊಟ್ಟದ್ರೆ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ. ಬಟ್ ನೀವು ಹೆಂಗಾಗಿದೆ, ನೀವು ಒಂದು ಪಾಲಿಟಿಕ್ಸ್ಗೆ ಅವ್ರಿಗೆ ಮಾರ್ಗದರ್ಶನ ತರ್ತಾರೆ, ನೀವು ಪಾಲಿಟಿಕ್ಸ್ ನಿಂತ್ಕೊಂಡು ನಿಮ್ಮ ಸಮುದಾಯಕ್ಕೆ ಒಳ್ಳೇದು ಮಾಡ್ಬೋದು ಅಂತ ನಾವ್ ಹೇಳ್ತೀವಿ ಸರ್. ಅದ್ರ ಬಗ್ಗೆ ತಾವ್ ಹೇಳಿ ಸರ್. ಇದು ಜಾಗೃತಿ ನಮ್ಮ ಸಮುದಾಯದ ಮಕ್ಕಳಿಗೆ ಬರ್ತಾ ಇದೆ. ಈಗ ಈ ಒಂದು ಅವರು ಹೈಲಿ ಎಜುಕೇಟೆಡ್ ಆದ್ರೂ ಈ ಪೊಲಿಟಿಕ್ಸ್ ಅಲ್ಲಿ ಅವ್ರಿಗೊಂದು ಇಷ್ಟಪಡ್ತಾ ಇದಾರೆ. ನಮ್ಮಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, ಇದರಲ್ಲಿ ನಮ್ ಡಿಪಾರ್ಟ್ಮೆಂಟ್ಸ್ ಇದೆ, ಹೈಲಿ ಎಜುಕೇಟೆಡ್ ಲಾಯರ್ಸ್ ಇದ್ದಾರೆ, ಆಮೇಲೆ ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ. ಅವರು ಈಗ ಮುಂದಕ್ಕೆ ಬರ್ತಾ ಇದ್ದಾರೆ. ಏನಕ್ಕಂದ್ರೆ, ನಾವು ಯಾವುದೋ ಒಂದು ಕೋಮವಾದಿ ಪೊಲಿಟಿಕ್ಸ್ ಮಾಡ್ತಾ ಇಲ್ಲ. ಜನರ ಸೇವೆ ಮತ್ತೆ ಜನರ ಸಮೃದ್ಧಿಯನ್ನು ನಾವು ನೋಡ್ತಾ ಈ ನಮ್ಮ ಜನರಿಗೆ ಗೊತ್ತಾಗ್ತಾ ಇದೆ. ಸೊ ವಿ ಆರ್ ಸ್ಪ್ರೆಡಿಂಗ್ ಹ್ಯಾಂಡ್ಸ್ ಅಕ್ರಾಸ್ ಇಂಡಿಯಾ ಸೊ ದಟ್ ದ ಯಂಗ್ ಪೀಪಲ್ ಕುಡ್ ಜಾಯಿನ್ ಅಸ್. ಈ ಒಂದು ಪೊಲಿಟಿಕಲ್ ಒಂದು ಎಜುಕೇಶನ್ ನಾವು ಕೊಡ್ತಾ ಇದೀವಿ ಜನರಿಗೆಲ್ಲ. ಮತ್ತೆ ವಿ ಆರ್ ವೆಲ್ಕಮಿಂಗ್ ವಿತ್ ಓಪನ್ ಹ್ಯಾಂಡ್ಸ್. ಸೊ ಹೂಎವರ್ ವಿಶಸ್ ಟು ಜಾಯಿನ್ ಅಸ್, ಸೊ ದೇ ಆರ್ ವೆಲ್ಕಮ್. ನನ್ನ ಹೆಸರು ಡಾಕ್ಟರ್ ಶೇಖ್ ತಬ್ರೇಜ್ ಅಂತ, ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ. ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ವಕ್ಫ್ ಬಿಲ್ನ ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ, ವಕ್ಫ್ನ ರಿಜೆಕ್ಟ್ ಮಾಡಿ, ವಕ್ಫ್ ಬಿಲ್ನ ರಿಜೆಕ್ಟ್ ಮಾಡಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ? ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ಇಲ್ಲವರೆಗೂ ಹೋರಾಟ. ಗೆಲ್ಲೋವರೆಗೂ ಹೋರಾಟ. ಬೇಕು, ನ್ಯಾಯ ಬೇಕು.